ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಮತ್ತೆ 15 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಆರ್ಥಿಕ ಅಪರಾಧ ಚಟುವಟಿಕೆಗಳ ನ್ಯಾಯಾಲಯ. ಈ ಸಂದರ್ಭದಲ್ಲಿ ಜಡ್ಜ್ ಎದುರು ಕಣ್ಣೀರಿಟ್ಟಿದ್ದಾರೆ ನಟಿ ರನ್ಯಾ ಅಂತ ಗೊತ್ತಾಗಿದೆ. ವಿಚಾರಣೆ ವೇಳೆ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ, ಕೆಟ್ಟದಾಗಿ ಬೈತಾರೆ ಅಂತ ನಟಿ ರನ್ಯಾ ಆರೋಪ ಮಾಡಿದ್ರು ನ್ಯಾಯಾಧೀಶರ ಮುಂದೆ. ರನ್ಯಾ ಅವರ ಆರೋಪವನ್ನು ಅಲ್ಲಗಳೆದಿದ್ರು DRI ಅಧಿಕಾರಿ, ತನಿಖಾಧಿಕಾರಿಯೊಬ್ಬರು. ಸತ್ಯ ಕೇಳಿದ್ರೆ ಡ್ರಾಮಾ ಮಾಡ್ತಾರೆ ಸರ್ ಅಂತ. ಅದಕ್ಕೆ ನಾ ಹೇಳಿದ್ದು, ನ್ಯಾಯಾಧೀಶರು ಇಂಥ ತುಂಬ ನೋಡಿರ್ತಾರೆ ಕೇಸ್ಗಳನ್ನ. ವಿಚಾರಣೆಯನ್ನೇ ಟಾರ್ಚರ್ ಅಂತಂದರೆ ಹೇಗೆ? ವಿಚಾರಣೆನೇ ಮಾಡೋ ಹಾಗಿಲ್ವಾ? ನಮ್ಮ ಬಳಿ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅಂತ DRI ತನಿಖಾಧಿಕಾರಿ ಕೂಡ ಹೇಳಿದ್ದಾರೆ. ತನಿಖೆಗೆ ಸಹಕರಿಸ್ತಿಲ್ಲ ಅಂತ ಆರೋಪಕ್ಕೆ ನಟಿ ರನ್ಯಾ ಆಕ್ಷೇಪ ವ್ಯಕ್ತಪಡಿಸಿದರಂತೆ. ನಾನು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸುತ್ತಿದ್ದೇನೆ ಅಂತ ರನ್ಯಾ ಹೇಳಿರೋದು. 15 ದಿನ ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನ. ಯಾರು ಏನೇ ಆರೋಪ ಪ್ರತ್ಯಾರೋಪ ಮಾಡಿದ್ರು ಮತ್ತೆ 15 ದಿನ ನ್ಯಾಯಾಂಗ ಬಂಧನ ಕೊಪ್ಪಿಸಿದ್ದಾರೆ. ಕಾನೂನಾತ್ಮಕವಾಗಿ ಈ ಟೈಮಲ್ಲಿ ಬೇಕಾದರೆ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸ್ಕೋಬೋದು. ಕೊಡೋದು ಬಿಡೋದು ಕೋರ್ಟ್ನ ವಿವೇಚನೆಗೆ ಬಿಟ್ಟ ವಿಚಾರ, ಆದರೆ ಸಲ್ಲಿಸ್ಕೋಬಹುದು. ಆಮೇಲೆ ಈ ತನಿಖಾಧಿಕಾರಿಗಳು ಇವ್ರು ಹೇಳೋ ಪ್ರಕಾರ ಕಿರುಕುಳ ಕೊಡ್ತಾರೆ ಅಂದ್ರಲ್ಲ, ಅದರ ಬದಲು ಜೈಲಿನಲ್ಲಿ ಇರಬೇಕಾಗುತ್ತೆ, ಅಷ್ಟೇ ವ್ಯತ್ಯಾಸ. ಅವ್ರನ್ನ ಜೈಲಿಗೆ ಕಳಿಸ್ಕೊಡ್ತಾರೆ. 15 ದಿನ ಅವ್ರನ್ನ ಜೈಲಲ್ಲಿ ಇರಬೇಕು. ಮತ್ತೆ 15 ದಿನ ತನಕನೂ ಏನು ಡೆವಲಪ್ಮೆಂಟ್ಸ್ ಆಗಲಿಲ್ಲ ಅಂತಂದರೆ ಮತ್ತೆ ಆಕೆಯನ್ನು ಕೋರ್ಟ್ಗೆ ಹಾಜರುಪಡಿಸಿ ಎಕ್ಸ್ಟೆಂಡ್ ಮಾಡಿಸ್ತಾರಾ ಏನು ಅಂತ ಅಂದ್ಬಿಟ್ಟು ನೋಡಬೇಕು. ಅದ್ರ ಮಧ್ಯದಲ್ಲಿ ಏನಾದರೂ ಮತ್ತೊಮ್ಮೆ ವಿಚಾರಣೆಗೆ ಬೇಕು ಅಂದರೆ ತನಿಖಾಧಿಕಾರಿಗಳು ಕೋರ್ಟ್ ಮೊರೆ ಹೋಗಲೇಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ನ್ಯಾಯಾಧೀಶರ ಮುಂದೆ ರನ್ಯಾ ಮಾಡಿದ ಆರೋಪಗಳು, ಅದಕ್ಕೆ ತನಿಖಾಧಿಕಾರಿ ಕೊಟ್ಟ ಉತ್ತರ, ಇದೆಲ್ಲವನ್ನು ಜಡ್ಜ್ ಯಾವ ರೀತಿ ಸ್ವೀಕರಿಸಿದ್ರು ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ನಟಿ ರನ್ಯಾ ರಾವ್ ಅವರ ಕಸ್ಟಡಿ ಅಂತ್ಯವಾದಂಥ ಕಾರಣಕ್ಕಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಆರೋಪಿ ರನ್ಯಾ ರಾವ್ ಅವರನ್ನು ಹಾಜರುಪಡಿಸಿದ್ರು. ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ರನ್ಯಾ ರಾವ್ ಅವರು ಜಡ್ಜ್ ಮುಂದೆ ಕಣ್ಣೀರನ್ನು ಹಾಕ್ತಾ ತನಿಖಾಧಿಕಾರಿಗಳ ಮೇಲೆ ಒಂದಷ್ಟು ಗಂಭೀರ ಆರೋಪವನ್ನು ಮಾಡುವ ಕೆಲಸವನ್ನು ಮಾಡಿದರು. ಬಹಳ ಪ್ರಮುಖವಾಗಿ ನಾನು ತನಿಖೆಗೆ ಸಹಕಾರ ನೀಡ್ತಾ ಇದ್ರು ಕೂಡ ಬೆದರಿಸುವ ಕೆಲಸವನ್ನು ತನಿಖಾಧಿಕಾರಿಗಳು ನನಗೆ ಮಾಡ್ತಿದ್ದಾರೆ. ಜೊತೆಗೆ ತಲೆಗೆ ಸುತ್ತಿಗೆಯಲ್ಲಿ ಹೊಡೆದಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ನನಗೆ ಸಾಕಷ್ಟು ಹಿಂಸೆ ಆಗ್ತಾ ಇದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನಿನ್ನ ಪಾತ್ರ ಇರುವ ಬಗ್ಗೆ ಒಪ್ಪಿಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡುವ ಕೆಲಸವನ್ನು ತನಿಖಾಧಿಕಾರಿಗಳು ನಿರಂತರವಾಗಿ ನನಗೆ ಮಾಡ್ತಿರೋದ್ರಿಂದ ಒಂದಿನ ಮಾನಸಿಕ ಹಿಂಸೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಜೊತೆಗೆ ಲಾಯರನ್ನು ಮುಂದೆ ಇಟ್ಕೊಂಡು ತನಿಖಾಧಿಕಾರಿಗಳು ನನಗೆ ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಅದನ್ನು ತನಿಖಾಧಿಕಾರಿ ಆಗಿರುವಂಥ ನಾಗೇಶ್ವರ ರಾವ್ ಅವರು ಸಂಪೂರ್ಣವಾಗಿ ಅಲ್ಲಗಳೆದರು. ನಾವು ಯಾವುದೇ ರೀತಿಯ ಟಾರ್ಚರ್ ಅನ್ನು ಕೊಡ್ತಿಲ್ಲ, ನಾವು ಕೇಳುವ ಪ್ರಶ್ನೆಯನ್ನೇ ಅವರು ಟಾರ್ಚರ್ ಅಂತ ತಿಳ್ಕೊಂಡೆ ನಾವು ಈ ಒಂದು ತನಿಖೆಯನ್ನು ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ನಾವು ನನ್ನ ಬಳಿ ಇರುವಂಥ ದಾಖಲೆಗಳನ್ನು ಇಟ್ಕೊಂಡು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಉತ್ತರ ಕೊಡದೆ ಅವರು ಡ್ರಾಮಾ ಮಾಡುವ ಕೆಲಸವನ್ನು ರನ್ಯಾ ರಾವ್ ಅವರು ಮಾಡ್ತಿದ್ದಾರೆ. ನಾವು ಯಾವುದೇ ರೀತಿಯ ಅವರಿಗೆ ಹಿಂಸೆ ಕೊಡುವ ಕೆಲಸವನ್ನು ಮಾಡ್ತಿಲ್ಲ, ಅದಕ್ಕೆ ಪೂರಕವಾದ ದಾಖಲೆಗಳಿದ್ದಾವೆ. ಬಹಳ ಪ್ರಮುಖವಾಗಿ ನಾವು ಈ ಪ್ರಕರಣದಲ್ಲಿ ಅವರಿಗೆ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ CCTVಯ ಸುಪರ್ದಿಯಲ್ಲೇ ತನಿಖೆಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಆ CCTV ದೃಶ್ಯಾವಳಿಗಳು ಕೂಡ ನಿಮಗೆ ಕೊಡ್ತೇವೆ ಅನ್ನುವಂಥ ಮನವಿಯನ್ನು ಈಗ ನ್ಯಾಯಾಧೀಶರ ಮುಂದೆ ತನಿಖಾಧಿಕಾರಿ ನಾಗೇಶ್ವರ ರಾವ್ ಕೂಡ ಮಾಡ್ತಾರೆ. ಅದಾದ ಬಳಿಕ ಈ ಒಂದು ಪ್ರಕರಣದ ವಾದ ಮತ್ತು ವಿವಾದ ಎರಡೂ ಕೂಡ ಆಲಿಸಿದಂಥ ನ್ಯಾಯಾಧೀಶರು ಈ ಪ್ರಕರಣದ ಆರೋಪಿ ಆಗಿರುವಂಥ ರನ್ಯಾ ರಾವ್ ಅವರನ್ನು 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಮಾಡಿರುವಂಥದ್ದು.